ಖೇಲೋ ಇಂಡಿಯಾ ಪದಕವನ್ನೇ ಹರಾಜಿಗಿಟ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಯಾದಗಿರಿಯಲ್ಲಿ ಕ್ರೀಡಾಪಟು ಲೋಕೇಶ್ ರಾಠೋಡ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಖೇಲೋ ಇಂಡಿಯಾ ಪದಕವನ್ನೇ ಹರಾಜಿಗಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕ್ರೀಡಾಪಟು ಲೋಕೇಶ್ ರಾಠೋಡ್ ಅವರು. ಓಕಿನಾಳ ತಾಂಡಾದ ಗ್ರಾಮದ ಕ್ರೀಡಾಪಟು ಈತ ಲೋಕೇಶ್ ರಾಠೋಡ್ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆಗೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತಮ್ಮ ಮೆಡಲ್ಗಳನ್ನು ಗಿರ್ವಿ ಇಟ್ಟು ಕ್ರೀಡಾಂಗಣದ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಕ್ರೀಡಾಂಗಣಕ್ಕೆ ಕೋಟಿ ಕೋಟಿ ಖರ್ಚಾದರೂ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ಅಂತ ಆರೋಪಿಸಿ ಮೆಡಲ್ಗಳನ್ನು ಹರಾಜಿಟ್ಟಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿ ಬರುವಂತೆ ಕ್ರೀಡಾಪಟು ಪಟ್ಟು ಹಿಡಿದು ಹೋರಾಟವನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಜಿಲ್ಲಾ ಕ್ರೀಡಾ ಸಂಕೀರ್ಣ ಯಾದಗಿರಿ ವರಾಂಡಾದಲ್ಲಿ ಖೇಲೋ ಇಂಡಿಯಾ ಪದಕವನ್ನು ಹರಾಜಿಗಿಟ್ಟು ಅಲ್ಲಿದ್ದಂಥ ಕ್ರೀಡಾಪಟುಗಳು ಹೋರಾಟವನ್ನು ನಡೆಸಿದ್ದಾರೆ. ಈಗ ಎಷ್ಟೇ ವರ್ಷವಾದರೂ ಆ ಗ್ರೌಂಡಿನ ಅವ್ಯವಸ್ಥೆ ಕಂಡು ಅವರು ಹರಾಜಿಟ್ಟೀಗ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳಿಗೆ ಯಾವುದೇ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಆಗರವಾಗಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಅವರು ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿ ತನ್ನ ಪ್ರಶಸ್ತಿ ಪದಕಗಳನ್ನು ಇಟ್ಟು ಏನಂತಂದರೆ ಅವರು ಮಾರಾಟಕ್ಕೆ ಇಟ್ಟು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯುವಜನ ಮತ್ತು ಕ್ರೀಡಾ ಇಲಾಖೆಯು ಏನು ಜಿಲ್ಲಾ ಕ್ರೀಡಾಂಗಣವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸಬೇಕು, ಆದರೆ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ನೆಪದಲ್ಲಿ ಈಗ ಸಾಕಷ್ಟು ಭ್ರಷ್ಟಾಚಾರ ಮಾಡಿರುವ ಆರೋಪ ಇದೆ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಅನುಕೂಲಕರವಾದಂಥ ಯಾವುದೇ ವಾತಾವರಣ ಇಲ್ಲ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೆ ಸೌಲಭ್ಯ ಕೂಡ ಮರೀಚಿಕೆಯಾಗಿದೆ. ನೋಡಬಹುದು, ಸುಮಾರು ಅನೇಕ ಪ್ರಶಸ್ತಿ ಫಲಕಗಳನ್ನು ಮೆಡಲ್ಗಳನ್ನು ಇಲ್ಲಿ ಅವರು ಹರಾಜಿಗೆ ಇಟ್ಟು ವಿನೂತನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ವಿನೂತನವಾಗಿ ತಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ. ತಮ್ಮ ಪ್ರಶಸ್ತಿ ಫಲಕ ಮೆಡಲ್ಗಳನ್ನು ಈ ಥರ ಹರಾಜಿಗೆ ಇಟ್ಟು ಏನು ಹೇಳ್ತೀರಿ ಸರ್? ನೋಡಿ, ಸತತ 5 ವರ್ಷದಿಂದ ಆಯಿತು. ನಾನು ಅವ್ರಿಗೆ ಪತ್ರ ಮುಖಾಂತರ ಪ್ರತಿಯೊಂದರಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲಿ ಸಾಕಾಗಿದೆ. ಲಾಸ್ಟಲ್ಲಿ ನನ್ನ ಮೆಡಲ್ ನಾನು ಏನು ಗೆದ್ದಿದ್ದೀನಿ ಎಲ್ಲ ಪ್ರಶಸ್ತಿ ನಾನು ಇಟ್ಟು ಅದನ್ನು ಹರಾಜಿಟ್ಟು ಏನಾದರೂ ದುಡ್ಡು ಬರುತ್ತೆ ಆ ದುಡ್ಡಿಂದ ನಾನು ಸ್ಟೇಡಿಯಂನ ಸುಧಾರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಎಷ್ಟು ನೇರವಾಗಿ ಎಲ್ಲ ಲೂಟಿ ಮಾಡಿ ಎಲ್ಲ ಮನೇಲಿ ಚೆನ್ನಾಗಿದ್ದಾರೆ. ಇವಾಗ ನಾವು ಕ್ರೀಡಾಪಟುಗಳಿಗೆ ಕಷ್ಟ ಆಗ್ತಾಯಿದೆ. ನಂತರ ನೂರಾರು ಕ್ರೀಡಾಪಟುಗಳಿದ್ದಾರೆ, ಅವರು ನಮ್ಮ ಜಿಲ್ಲೆ ಬಿಟ್ಟು ಹೋಗಿದ್ದಾರೆ, ಬೇರೆ ಬೇರೆ ಜಿಲ್ಲೆ ಹೋಗಿ ಅವರು ಆ ಕಡೆಯಿಂದ ಆಡ್ತಾ ಇದ್ದಾರೆ. ಈ ವ್ಯವಸ್ಥೆ ನಾನು ನೋಡ್ಕೊಳಕ್ಕಾಗದೆ ನಾನು ಇಲ್ಲಿ ಬಂದು ಕೂತಿದ್ದೀನಿ. ಇದು ಲೋಕೇಶ್ ರಾಠೋಡ್ ಅವರ ಮನದಾದ ಮಾತಾಗಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರೀಡಾಪಟುಗಳಿಗೆ ಸಿಗುವಂಥ ಅಗತ್ಯ ಸೌಲಭ್ಯ ಕೂಡ ಕಲ್ಪಿಸುವ ಕಾರ್ಯ ಮಾಡಬೇಕಿದೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.